Namaste everyone and welcome to LMS Digital Learning. Dear students, in this class we are going to discuss about legal requirements for a holding company and need and relevance of group accounts. Let's begin today's session. Legal requirements for a holding company. Section 129 of the Companies Act 2013 stipulates that the balance sheet of a holding company has to be accompanied by the below mentioned documents relating to each of its subsidiaries. ಇಲ್ಲಿ ಅಕಾರ್ಡಿಂಗ್ ಟು ಸೆಕ್ಷನ್ 129 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ಪ್ರತಿಯೊಂದು ಹೋಲ್ಡಿಂಗ್ ಕಂಪನಿಯು ಕೂಡ ತನ್ನ ಕಂಪನಿಯ ಬ್ಯಾಲೆನ್ಸ್ ಶೀಟಿನ ಜೊತೆಯಲ್ಲಿ ಸಬ್ಸಿಡರಿ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸು ಯಾವ್ಯಾವುದು ಅಂತ ನಾವು ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್, ಎ ಕಾಪಿ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಸಬ್ಸಿಡರಿ. ಸೆಕೆಂಡ್ ಒನ್, ಎ ಕಾಪಿ ಆಫ್ ದಿ P&L ಅಕೌಂಟ್ ಆಫ್ ದಿ ಸಬ್ಸಿಡರಿ ಕಂಪನಿ. ಅಂದರೆ ಸಬ್ಸಿಡರಿ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನ ಒಂದು ಕಾಪಿಯನ್ನು ಅಟ್ಯಾಚ್ ಮಾಡಬೇಕು. ಹಾಗೆ P&L ಅಕೌಂಟಿನ ಒಂದು ಕಾಪಿಯನ್ನು ಕೂಡ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್, ಎ ಕಾಪಿ ಆಫ್ ದಿ ರಿಪೋರ್ಟ್ ಆಫ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟಿನ ಒಂದು ಕಾಪಿಯನ್ನು ಅಟ್ಯಾಚ್ ಮಾಡಬೇಕು. ದೆನ್ ಎ ಕಾಪಿ ಆಫ್ ದಿ ರಿಪೋರ್ಟ್ ಆಫ್ ಇಟ್ಸ್ ಆಡಿಟರ್ಸ್. ಆಡಿಟರ್ಸ್ ರಿಪೋರ್ಟಿನ ಒಂದು ಕಾಪಿಯನ್ನು ಕೂಡ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್, a statement containing the following particulars. In that first one, the nature and extent of holding company's interest in the subsidiary at the end of the last financial year. ಇಲ್ಲಿ ಮೊದಲಿಗೆ ಹೋಲ್ಡಿಂಗ್ ಕಂಪನಿಯ ಇಂಟ್ರೆಸ್ಟ್ ಸಬ್ಸಿಡರಿ ಕಂಪನಿಯಲ್ಲಿ ಯಾವ ನೇಚರ್ನಲ್ಲಿ ಇದೆ, ಅದರ ಎಕ್ಸ್ಟೆಂಟ್ ಎಷ್ಟು, ಇದನ್ನು ಹೇಳುವಂತಹ ಒಂದು ಸ್ಟೇಟ್ಮೆಂಟನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗೆಯೇ ದಿ ನೆಟ್ ಅಗ್ರಿಗೇಟ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್ ಇನ್ ದಿ ಸಬ್ಸಿಡರಿ ಸೋ ಫಾರ್ ಆಸ್ ಇಟ್ ಕನ್ಸರ್ನ್ಸ್ ದಿ ಮೆಂಬರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಈಸ್ ನಾಟ್ ಡೆಲ್ಟ್ ವಿತ್ ಇನ್ ದಿ ಹೋಲ್ಡಿಂಗ್ ಕಂಪನೀಸ್ ಅಕೌಂಟ್ಸ್. ಹಾಗೆಯೇ ಹೋಲ್ಡಿಂಗ್ ಕಂಪನಿಯ ನೆಟ್ ಅಗ್ರಿಗೇಟ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್ ಇನ್ ದಿ ಸಬ್ಸಿಡರಿ ಕಂಪನಿ ಅದನ್ನು ಕೂಡ ಹೇಳುವಂಥ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ದೆನ್ ವಿ ಹ್ಯಾವ್ ಟು ಸಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. If the financial year of the holding company and its subsidiary company coincide with each other, subsidiary company's balance sheet and the other documents specified above with respect to the same financial year should be attached to the balance sheet of the holding company. ಇಲ್ಲಿ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿಗಳ ಫೈನಾನ್ಷಿಯಲ್ ಇಯರ್ ಒಂದೇ ತೆರನಾಗಿದ್ದರೆ, ಕೋಯಿನ್ಸೈಡ್ ವಿತ್ ಈಚ್ ಅದರ್ ಅಂದರೆ ಟ್ಯಾಲಿ ಆದರೆ, ಮ್ಯಾಚ್ ಆದರೆ, ಆಗ ಏನು ಮಾಡಬೇಕು ಅಂದರೆ ಆ ಫೈನಾನ್ಷಿಯಲ್ ಇಯರಿಗೆ ಸಂಬಂಧಪಟ್ಟಂತಹ ಹೋಲ್ಡಿಂಗ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತು ಅದೇ ಪೀರಿಯಡಿಗೆ ಸಂಬಂಧಪಟ್ಟಂತಹ ಅಬೋವ್ ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್, ನಾವೇನು ಡಾಕ್ಯುಮೆಂಟ್ಸನ್ನು ನೋಡಿದ್ವಲ್ಲ ಸಬ್ಸಿಡರಿ ಕಂಪನಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಅವುಗಳನ್ನು ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ if the financial years of both the subsidiary and holding companies do not coincide, the preceding year's balance sheet and the other statements of the subsidiary company should be attached. ಒಂದು ವೇಳೆ ಎರಡೂ ಕಂಪನಿಗಳ ಫೈನಾನ್ಷಿಯಲ್ ಇಯರ್ ಮ್ಯಾಚ್ ಆಗದೇ ಇದ್ದರೆ, ಬೇರೆ ತೆರನಾಗಿದ್ದರೆ, ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಮತ್ತು ಅದರ್ ರಿಲೇಟೆಡ್ ಸ್ಟೇಟ್ಮೆಂಟ್ಸನ್ನು ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಲೆಟ್ಸ್ ಡಿಸ್ಕಸ್ ದಿ ನೀಡ್ ಆ್ಯಂಡ್ ರೆಲೆವೆನ್ಸ್ ಆಫ್ ಗ್ರೂಪ್ ಅಕೌಂಟ್ಸ್. ಗ್ರೂಪ್ ಅಕೌಂಟ್ಸಿನ ನೀಡ್ ಆ್ಯಂಡ್ ರೆಲೆವೆನ್ಸ್ ಏನು, ವೈ ಇಟ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ನಿನ್ನೆಯ ದಿನ ನಾವು ಕಾನ್ಸೆಪ್ಟ್ ಆಫ್ ಗ್ರೂಪನ್ನು ಡಿಸ್ಕಸ್ ಮಾಡಿದ್ವಿ. ಒಂದು ಗ್ರೂಪ್ ಅಂದರೆ ಏನು? ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21, ಗ್ರೂಪ್ ರೆಫರ್ಸ್ ಟು ಎ ಪೇರೆಂಟ್ ಆ್ಯಂಡ್ ಆಲ್ ಇಟ್ಸ್ ಸಬ್ಸಿಡರೀಸ್. ಒಂದು ಪೇರೆಂಟ್ ಕಂಪನಿ ಅಥವಾ ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿಗಳು, ಇವುಗಳನ್ನು ಒಟ್ಟಾರೆಯಾಗಿ ನಾವು ಕಲೆಕ್ಟಿವ್ಲಿ ಏನಂತ ಕರಿತೇವೆ? ಒಂದು ಗ್ರೂಪ್ ಅಂತ ಕರಿತೇವೆ. ಹಾಗಿದ್ರೆ ಗ್ರೂಪ್ ಅಕೌಂಟ್ಸ್ ಅಂದರೆ ಏನು? ಗ್ರೂಪ್ ಅಕೌಂಟ್ಸ್ ಮೀನ್ಸ್ ಪ್ರಿಪರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಗ್ರೂಪ್. ಅಂದರೆ ಒಂದು ಗ್ರೂಪಿನ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ನಾವು ಗ್ರೂಪ್ ಅಕೌಂಟ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ನಿಮಗೊಂದು ಕ್ವಶನ್ ಅರೈಸ್ ಆಗ್ಬೋದು, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕಾನ್ಸೆಪ್ಟ್. Consolidated financial statements mean the preparation and presentation of profit and loss account and balance sheet of a holding company and its subsidiaries in a single format.
ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿ ಕಂಪನಿಗಳ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಒಂದು ಸಿಂಗಲ್ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡೋದು. ಇದಕ್ಕೆ ನಾವೇನಂತ ಹೇಳ್ತೇವೆ, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಒಂದು ಹೋಲ್ಡಿಂಗ್ ಕಂಪನಿ ಇದೆ, ಅದರ ಅನೇಕ ಸಬ್ಸಿಡರಿ ಕಂಪನಿಗಳು ಇರ್ಬೋದು ಅಥವಾ ಒಂದೇ ಸಬ್ಸಿಡರಿ ಕಂಪನಿ ಇರ್ಬೋದು. ಇವುಗಳ P&L ಅಕೌಂಟನ್ನು ಒಟ್ಟಾರೆಯಾಗಿ ಒಂದು ಸಿಂಗಲ್ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡೋದು. ಹಾಗೆ ಬ್ಯಾಲೆನ್ಸ್ ಶೀಟನ್ನು ಕೂಡ ಒಂದು ಸಿಂಗಲ್ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡೋದು. ಇದಕ್ಕೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವೆ. Section 129, Clause 3 of the Companies Act 2013 mandated the companies having one or more subsidiaries to prepare consolidated financial statements. Companies Act 2013 ಸೆಕ್ಷನ್ 129 ಪ್ರಕಾರ ಪ್ರತಿಯೊಂದು ಕಂಪನಿಗಳು ಕೂಡ ಯಾವ ಕಂಪನಿಗಳು ಸಬ್ಸಿಡರಿಗಳನ್ನು ಹೊಂದಿರ್ತವೆ ಆ ಪ್ರತಿಯೊಂದು ಕಂಪನಿಗಳು ಕೂಡ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡಬೇಕು. ಓಕೆ, ಇದು ಕಂಪಲ್ಸರಿ, ಎಲ್ಲ ಹೋಲ್ಡಿಂಗ್ ಕಂಪನಿಗಳಿಗೂ ಕೂಡ ಇದು ಕಂಪಲ್ಸರಿ. According to this section, where a company has one or more subsidiaries, it shall, in addition to separate financial statements, will prepare a consolidated financial statement of the company and of all the subsidiaries in the same form and manner as that of its own. ಇಲ್ಲಿ ಸಬ್ಸಿಡರಿ ಕಂಪನಿ ಅಥವಾ ಕಂಪನಿಗಳನ್ನು ಹೊಂದಿದಂತಹ ಪ್ರತಿಯೊಂದು ಹೋಲ್ಡಿಂಗ್ ಕಂಪನಿಯೂ ಕೂಡ ತನ್ನ ಸಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಜೊತೆಗೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕೂಡ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಓಕೆ, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಮತ್ತು P&L ಅಕೌಂಟನ್ನು ಒಂದು ಸಿಂಗಲ್ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್ ಯು ಸಿ, parent company needs to inform the users about the financial position and results of operations of not only of their enterprise itself but also of the group as a whole. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಕಂಪನಿಯು ಕೂಡ ತನ್ನ ಸ್ಟೇಕ್ ಹೋಲ್ಡರ್ಸಿಗೆ ತನ್ನ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಹಾಗೆ ಆಪರೇಷನ್ಸ್ಗಳ ರಿಸಲ್ಟ್ ಏನಿದೆ ಅನ್ನೋದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿಯು ಕೇವಲ ತನ್ನ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಮತ್ತು ರಿಸಲ್ಟ್ಸ್ ಆಫ್ ಆಪರೇಷನ್ಸನ್ನು ಮಾತ್ರ ಇನ್ಫಾರ್ಮ್ ಮಾಡಿದರೆ ಸಾಕಾಗೋದಿಲ್ಲ. ಒಂದು ಹೋಲ್ ಗ್ರೂಪ್, ಆ ಗ್ರೂಪಿನಲ್ಲಿ ಯಾವ್ಯಾವ ಸಬ್ಸಿಡರಿ ಕಂಪನಿಗಳು ಬರ್ತಾವಲ್ಲ ಎಲ್ಲವನ್ನು ಇನ್ಕ್ಲೂಡ್ ಮಾಡಿ ಆ ಗ್ರೂಪಿನ ಪರ್ಫಾರ್ಮೆನ್ಸ್ ಏನಿದೆ, ಅದರ ರಿಸಲ್ಟ್ ಆಫ್ ಆಪರೇಷನ್ಸ್ ಏನಿದೆ, ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅನ್ನೋದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಅದನ್ನು ಇನ್ಫಾರ್ಮ್ ಮಾಡೋ ಪರ್ಪಸ್ಗಾಗಿ ಕಂಪಲ್ಸರಿಲಿ ದೇ ಹ್ಯಾವ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯು ಸಿ ಹಿಯರ್, ನಿನ್ನೆ ದಿನ ನಾವು ಟಾಟಾ ಗ್ರೂಪಿನ ಎಕ್ಸಾಂಪಲನ್ನು ನೋಡಿದ್ವಿ. ಇಲ್ಲಿ ಹೋಲ್ಡಿಂಗ್ ಕಂಪನಿ ಅಂದರೆ ಟಾಟಾ ಸನ್ಸ್ ಲಿಮಿಟೆಡ್, ಹಾಗೆಯೇ ಈ 4 ಕಂಪನಿಗಳು ಸಬ್ಸಿಡರಿ ಕಂಪನಿಗಳು. ಇಲ್ಲಿ ಟಾಟಾ ಸನ್ಸ್ ಲಿಮಿಟೆಡ್ ಅನ್ನೋ ಕಂಪನಿ ತನ್ನದೇ ಆದಂಥ ಸಪ್ರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಹೊಂದಿರುತ್ತೆ. ಅದಕ್ಕೆ ನಾವು ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಹಾಗೆ ಈ 4 ಕಂಪನಿಗಳು ಕೂಡ ತಮ್ಮದೇ ಆದಂತಹ ಸಪ್ರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಹೊಂದಿರ್ತವೆ. ಆದರೆ ಒಂದು ಗ್ರೂಪ್ ಅಂತ ಬಂದಾಗ ಈ ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಹೊರತುಪಡಿಸಿ ಟೋಟಲ್ ಟಾಟಾ ಗ್ರೂಪಿನ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವೆ. ಇಲ್ಲಿ ಏನಿರುತ್ತೆ, ಒಂದು ಹೋಲ್ ಗ್ರೂಪ್, ಈ ಗ್ರೂಪ್ ಏನಿದೆ ಅಲ್ವಾ, ಇಲ್ಲಿ 5 ಕಂಪನಿಗಳು ಇವೆ. ಈ 5 ಕಂಪನಿಗಳ ಒಂದು ಗ್ರೂಪ್ ಇದೆ. ಈ ಗ್ರೂಪಿನ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಇದರ ರಿಸಲ್ಟ್ಸ್ ಆಫ್ ಆಪರೇಷನ್ ಏನಿದೆ, ಇದನ್ನು ಶೋ ಮಾಡುವಂತಹ ಒಂದು ಸ್ಟೇಟ್ಮೆಂಟನ್ನು ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಇಲ್ಲಿ P&L ಅಕೌಂಟು ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಕೂಡ ಬರುತ್ತೆ. ಈ ರೀತಿಯ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟಿಗೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವೆ. ಗ್ರೂಪಿನಲ್ಲಿ ಬರುವಂಥ ಎಲ್ಲ ಕಂಪನಿಗಳ ರಿಸಲ್ಟ್ಗಳನ್ನು ಕ್ರೋಢೀಕರಿಸಿ ನಾವು ಒಂದು ಸಪರೇಟ್ ಆದಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೇವೆ. ಕಂಬೈನ್ಡ್ ಸ್ಟೇಟ್ಮೆಂಟ್ ಇದು. ಇದಕ್ಕೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಯು ಸಿ ಕನ್ಸಾಲಿಡೇಷನ್ ಪ್ರೊಸೀಜರ್ಸ್. ಹಾಗಿದ್ರೆ ಯಾವ ರೀತಿ ಕನ್ಸಾಲಿಡೇಷನನ್ನು ಮಾಡಬೇಕು, ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಯಾವ ರೀತಿ ಕಂಬೈನ್ ಮಾಡಬೇಕು, ಅದಕ್ಕೇನು ಪ್ರೊಸೀಜರ್ಗಳಿದೆ ಅದನ್ನು ನಾವು ನೋಡೋಣ. ರೂಲ್ 6 ಆಫ್ ದಿ ಕಂಪನೀಸ್
Rules 2014 states that the manner of consolidation of financial statements of the company shall be in accordance with the provisions of Schedule 3 of the Act and the applicable accounting standards. ಇಲ್ಲಿ ಕಂಪನೀಸ್ ರೂಲ್ 2014 ಪ್ರಕಾರ ಯಾವ ರೀತಿಯಾಗಿ ಕಂಪನಿಗಳು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೊವಿಷನ್ಸ್ ಆಫ್ ಶೆಡ್ಯೂಲ್ 3 of the Companies Act and also applicable accounting standards. ಇಲ್ಲಿ ಅಪ್ಲಿಕೇಬಲ್ ಆಗುವಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ AS 21. AS 21 lays down the procedure for consolidation of financial statements of the companies within the group. ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21 ಯಾವ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. While preparing consolidated financial statements, the individual balances of the parent and its subsidiaries are combined or consolidated on line-by-line basis and then certain consolidation adjustments are made. ಇಲ್ಲಿ consolidated financial statementsನ್ನು ಪ್ರಿಪೇರ್ ಮಾಡುವಾಗ ಪೇರೆಂಟ್ ಮತ್ತು ಸಬ್ಸಿಡರಿ ಕಂಪನಿಗಳ ಇಂಡಿವಿಜುವಲ್ ಬ್ಯಾಲೆನ್ಸ್ಗಳೇನಿರ್ತಾವಲ್ಲ ಅವುಗಳನ್ನು ನಾವು ಲೈನ್ ಬೈ ಲೈನ್ ಬೇಸಿಸಲ್ಲಿ ಕನ್ಸಾಲಿಡೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮಗೆ ಟೋಟಲ್ ಗ್ರೂಪಿನ ಟ್ರೇಡ್ ರಿಸೀವೇಬಲ್ಸ್ ಬೇಕು ಅಂದರೆ ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಸಬ್ಸಿಡರಿ ಕಂಪನಿಗಳ ಇಂಡಿವಿಜುವಲ್ ಟ್ರೇಡ್ ರಿಸೀವೇಬಲ್ಸ್ ಬ್ಯಾಲೆನ್ಸಸ್ಗಳನ್ನು ನಾವು ಕಂಬೈನ್ ಮಾಡಿ ಗ್ರೂಪಿನ ಟ್ರೇಡ್ ರಿಸೀವೇಬಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಕೆಲವು ಕನ್ಸಾಲಿಡೇಷನ್ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬೇಕಾಗತ್ತೆ. ಆ ಅಡ್ಜಸ್ಟ್ಮೆಂಟ್ಸ್ಗಳು ಏನಿವೆ ಅಂತ ನೋಡೋಣ. Let's discuss the steps involved in consolidation process. Consolidation process ಅಲ್ಲಿ ಬರುವಂಥ ಸ್ಟೆಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. The various steps involved in the consolidation process are as follows. Here first one is the carrying amount of the parent's investment in each subsidiary and the parent's portion of equity of each subsidiary are eliminated. ಸ್ಟೂಡೆಂಟ್ಸ್ ಒಂದು ಪಾಯಿಂಟನ್ನು ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತೇವೆ ಅಂದರೆ ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಸಬ್ಸಿಡರಿ ಕಂಪನಿ ಇವುಗಳನ್ನು ಸೇರಿಸಿದ ಒಂದು ಗ್ರೂಪ್ ಏನಿದೆ ಅಲ್ವಾ, ಆ ಗ್ರೂಪ್ ಅನ್ನೋದು ಸಿಂಗಲ್ ಎಕನಾಮಿಕ್ ಎಂಟಿಟಿ, ಒಂದೇ ಬಿಸ್ನೆಸ್ ಎಂಟಿಟಿ ಅಂತ ಕನ್ಸಿಡರ್ ಮಾಡಿ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಎರಡೂ ಕಂಪನಿಗಳ ಮಧ್ಯೆ ಬಂದಂಥ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಇದ್ದರೆ ಅವುಗಳನ್ನು ನಾವು ಎಲಿಮಿನೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಕಂಪನಿ ತನ್ನ ಕಂಪನಿಯ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ರಿಯಾಲಿಟಿ ಏನಿದೆ, ಈ ಪ್ರತಿ ಕಂಪನಿಗಳು ಕೂಡ ಲೀಗಲಿ ಸಪರೇಟ್ ಎಕ್ಸಿಸ್ಟೆನ್ಸನ್ನು ಹೊಂದಿವೆ. ಆದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡುವಾಗ ನಾವು ಈ ಗ್ರೂಪ್ ಅನ್ನೋದು ಒಂದೇ ಕಂಪನಿ, ಒಂದು ಸಿಂಗಲ್ ಎಕನಾಮಿಕ್ ಎಂಟಿಟಿ ಅಂತ ನಾವು ಕನ್ಸಿಡರ್ ಮಾಡಿ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಕಂಪನಿಗಳ ಮಧ್ಯೆ ಅಂದರೆ ಗ್ರೂಪಿನಲ್ಲಿ ಬರುವಂಥ ಕಂಪನಿಗಳ ಮಧ್ಯೆ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ ಅದನ್ನು ನಾವು ಎಲಿಮಿನೇಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದು ಅಂದರೆ ಪೇರೆಂಟ್ಸ್ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ಎ ಕಂಪನಿ ಲಿಮಿಟೆಡ್, ಒಂದು ಎ ಲಿಮಿಟೆಡ್ ಅನ್ನುವಂಥ ಕಂಪನಿ ಬಿ ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಅಕ್ವೈರ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಆಗ ಎ ಲಿಮಿಟೆಡ್ ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು ಇನ್ವೆಸ್ಟ್ಮೆಂಟಿನ ಕೆಳಗಡೆ ಒಂದು ಐಟಮನ್ನು ಆ್ಯಡ್ ಮಾಡಿರುತ್ತೆ. ಏನಂತ ಆ್ಯಡ್ ಮಾಡಿರುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಬಿ ಲಿಮಿಟೆಡ್ ಅಂತ ಆ್ಯಡ್ ಮಾಡಿರುತ್ತೆ. ಯಾಕೆ? ಬಿ ಲಿಮಿಟೆಡ್ ಕಂಪನಿ ಶೇರ್ಸನ್ನು ಅವರು ಅಕ್ವೈರ್ ಮಾಡಿರ್ತಾರೆ. ಹಾಗೆಯೇ ಬಿ ಲಿಮಿಟೆಡ್ ಕಂಪನಿಯ ಶೇರ್ ಕ್ಯಾಪಿಟಲ್ ಏನು ಬರುತ್ತಲ್ವ, ಅದರಲ್ಲಿ ಮೆಜಾರಿಟಿ ಆಫ್ ಪೋರ್ಷನನ್ನು ಯಾರು ಹೊಂದಿರ್ತಾರೆ? ಎ ಲಿಮಿಟೆಡ್ ಅವರು ಹೊಂದಿರ್ತಾರೆ. ಇಲ್ಲಿ ನಾವು ಇದೆರಡನ್ನೂ ಕೂಡ ಎಲಿಮಿನೇಟ್ ಮಾಡಬೇಕಾಗತ್ತೆ. ಯಾವ್ಯಾವುದನ್ನು ಎಲಿಮಿನೇಟ್ ಮಾಡಬೇಕು? ಪೇರೆಂಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಈಚ್ ಸಬ್ಸಿಡರಿ, ಪ್ರತಿಯೊಂದು ಸಬ್ಸಿಡರಿಯಲ್ಲೂ ಪೇರೆಂಟ್ ಕಂಪನಿ ಏನು ಇನ್ವೆಸ್ಟ್ ಮಾಡಿರುತ್ತಲ್ವ ಅದು ಪೇರೆಂಟ್ ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ ಅಂಡರ್ ಇರುತ್ತೆ, ಅದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಹಾಗೆಯೇ ಪೇರೆಂಟ್ಸ್ ಪೋರ್ಷನ್ ಆಫ್ ಇಕ್ವಿಟಿ ಆಫ್ ಈಚ್ ಸಬ್ಸಿಡರಿ, ಪ್ರತಿಯೊಂದು ಸಬ್ಸಿಡರಿ ಕಂಪನಿಯ ಶೇರ್ ಕ್ಯಾಪಿಟಲಲ್ಲಿ ಅಂದರೆ ಇಕ್ವಿಟಿ ಒಳಗೆ ಅದರ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತು ಸರ್ಪ್ಲಸ್ ಇರುತ್ತೆ, ಅದರ ಒಳಗಡೆ ಪೇರೆಂಟ್ ಕಂಪನಿಯ ಪೋರ್ಷನ್ ಏನಿರುತ್ತಲ್ವ ಅದನ್ನು ಕೂಡ ನಾವು ಎಲಿಮಿನೇಟ್ ಮಾಡಬೇಕು. ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ, ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ಗಳು, ಇದನ್ನು ನಾವು ಮುಂದೆ ಡಿಸ್ಕಸ್ ಮಾಡೋಣ. ಇದು ಮೊದಲನೇ ಸ್ಟೆಪ್. ಏನು ಮೊದಲನೇ ಸ್ಟೆಪ್ಪು? ಪೇರೆಂಟ್ ಕಂಪನಿಯ ಇನ್ವೆಸ್ಟ್ಮೆಂಟ್ ಮತ್ತು ಸಬ್ಸಿಡರಿ ಕಂಪನಿಯಲ್ಲಿ ಪೇರೆಂಟ್ ಕಂಪನಿ ಹೊಂದಿದಂತಹ ಈಕ್ವಿಟಿ ಪೋರ್ಷನ್, ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಎರಡನೆಯ ಸ್ಟೆಪ್ ಅಂದರೆ ಇಂಟ್ರಾ ಗ್ರೂಪ್ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡಿಂಗ್ ಸೇಲ್ಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ಡಿವಿಡೆಂಡ್ಸ್ ಆರ್ ಎಲಿಮಿನೇಟೆಡ್ ಇನ್ ಫುಲ್. ಗ್ರೂಪಿನ ನಡುವೆ ನಡೆದಂತಹ ಟ್ರಾನ್ಸಾಕ್ಷನ್ಗಳನ್ನು ನಾವು ಪೂರ್ಣವಾಗಿ ಎಲಿಮಿನೇಟ್ ಮಾಡಬೇಕು. ಸೇಲ್ಸ್ ಇರ್ಬೋದು, ಎಕ್ಸ್ಪೆನ್ಸಸ್ ಇರ್ಬೋದು, ಡಿವಿಡೆಂಡ್ಸ್ ಇರ್ಬೋದು, ಇವುಗಳನ್ನು ನಾವು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಬೇಕು.
Next, unrealized profits resulting from intra-group transactions that are included in the carrying amounts of assets such as inventory and fixed assets are eliminated in full. ಇಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ಸ್ ಏನಾದರೂ ಅರೈಸ್ ಆಗಿದ್ರೆ ಅವುಗಳನ್ನು ಕೂಡ ನಾವು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಬೇಕು. ಅದು ಯಾವ ಅಸೆಟ್ ಅಮೌಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದರಿಂದ ಕೂಡ ನಾವು ಅದನ್ನು ಡಿಡಕ್ಟ್ ಮಾಡಬೇಕು. ಇನ್ ದ ಸೇಮ್ ಮ್ಯಾನರ್ ಅನ್ರಿಯಲೈಸ್ಡ್ ಲಾಸಸ್ ಏನಾದರೂ ಆಗಿದ್ದರೆ ಇಂಟ್ರಾಗ್ರೂಪ್ ಟ್ರಾನ್ಸಾಕ್ಷನಿಂದ ಅನ್ರಿಯಲೈಸ್ಡ್ ಲಾಸಸ್ ಏನಾದರೂ ಅರೈಸ್ ಆಗಿದ್ದರೆ ಅದನ್ನು ಕೂಡ ನಾವು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಬೇಕು. Then minority interest in the net income of the consolidated subsidiaries of the reporting period are identified and adjusted against the income of the group in order to arrive at the net income attributable to the owners of the ಪೇರೆಂಟ್. ಇಲ್ಲಿ ನೆಟ್ ಇನ್ಕಮನ್ನು ಕಂಪ್ಯೂಟ್ ಮಾಡುವಾಗ ಕನ್ಸಾಲಿಡೇಟೆಡ್ ಪಿ ಎಲ್ ಅಕೌಂಟಲ್ಲಿ ನೆಟ್ ಇನ್ಕಮನ್ನು ಕಂಪ್ಯೂಟೇಷನ್ ಮಾಡಬೇಕಾಗತ್ತೆ. ಆಗ ಮೈನಾರಿಟಿ ಇಂಟ್ರೆಸ್ಟ್ ಏನಿರುತ್ತೆ ಅದರಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಮೈನಾರಿಟಿ ಇಂಟ್ರೆಸ್ಟ್ ಇನ್ ದಿ ನೆಟ್ ಅಸೆಟ್ಸ್ ಆಫ್ ದಿ ಕನ್ಸಾಲಿಡೇಟೆಡ್ ಸಬ್ಸಿಡರೀಸ್ ಆರ್ ಐಡೆಂಟಿಫೈಡ್ ಆ್ಯಂಡ್ ಪ್ರೆಸೆಂಟೆಡ್ ಇನ್ ದಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಸಪರೇಟ್ಲಿ ಫ್ರಾಮ್ ದಿ ಲಯಬಿಲಿಟೀಸ್ ಆ್ಯಂಡ್ ದಿ ಪೇರೆಂಟ್ಸ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಇಲ್ಲಿ ಸಬ್ಸಿಡರಿ ಕಂಪನಿಗಳ ನೆಟ್ ಅಸೆಟ್ಸಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸಿಗೆ ಸೇರಿರುವಂಥ ಪೋರ್ಷನ್ ಏನಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸಪ್ರೇಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡಬೇಕಾಗತ್ತೆ. ಅದನ್ನು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ಅಂಡರ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನುವ ಹೆಡ್ಡಿಂಗ್ ಅಂಡರ್ ನಾವು ಶೋ ಮಾಡಬೇಕಾಗತ್ತೆ. ಓಕೆ, ಅಂದರೆ ಸಬ್ಸಿಡರಿ ಕಂಪನಿಯ ನೆಟ್ ಅಸೆಟ್ಸಲ್ಲಿ ಅಂದರೆ ಈಕ್ವಿಟಿ ಒಳಗೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಪೋರ್ಷನನ್ನು ಹೊಂದಿರ್ತಾರೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಅಂದರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಲಯಬಿಲಿಟಿ ಸೈಡು ಸಪರೇಟಾಗಿ ಶೋ ಮಾಡಬೇಕು. ಹಿಯರ್ ಯು ಸಿ ದಿ ಸ್ಟೆಪ್ಸ್ ಟು ಬಿ ಫಾಲೋಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆನ್ ಅಕೌಂಟ್ಸ್ ಆಫ್ ಹೋಲ್ಡಿಂಗ್ ಕಂಪನಿ. ನಿಮಗೆ 15 ಮಾರ್ಕ್ಸ್ ಒಂದು ಪ್ರಾಬ್ಲಮನ್ನು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಮೇಲೆ ಕೊಡ್ತಾರೆ. ಆ ಪ್ರಾಬ್ಲಮನ್ನು ನೀವು ಹೇಗೆ ಸಾಲ್ವ್ ಮಾಡಬೇಕು, ಇಲ್ಲಿ ಇನ್ ಜನರಲ್ ನಾವು ಸ್ಟೆಪ್ಸನ್ನು ನೋಡಿದ್ವಿ. ಆದರೆ ನೀವು ಪ್ರಾಬ್ಲಮ್ಸನ್ನು ಮಾಡೋವಾಗ ಯಾವ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಟೋಟಲಿ 5 ಸ್ಟೆಪ್ಸಲ್ಲಿ ನೀವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ನ ಪ್ರಾಬ್ಲಮ್ಸನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್, ಪ್ರಿಪರೇಷನ್ ಆಫ್ ಚಾರ್ಟ್ ಶೋವಿಂಗ್ ಅನಾಲಿಸಿಸ್ ಆಫ್ ಪ್ರಾಫಿಟ್ಸ್ ಆಫ್ ಸಬ್ಸಿಡರಿ ಕಂಪನಿ. ಇಲ್ಲಿ ಸಬ್ಸಿಡರಿ ಕಂಪನಿಯ ಪ್ರಾಫಿಟ್ಸನ್ನು ಅನಲೈಸ್ ಮಾಡುವಂಥ ಒಂದು ಚಾರ್ಟನ್ನು ನಾವು ಶೋ ಮಾಡಬೇಕು. ಯಾಕೆಂದರೆ ಸಬ್ಸಿಡರಿ ಕಂಪನಿಯ ಪ್ರಾಫಿಟ್ ಅನ್ನೋದು ಹೋಲ್ಡಿಂಗ್ ಕಂಪನಿಯ ಶೇರ್ ಹೋಲ್ಡರ್ಸಿಗೂ ಸೇರಿರುತ್ತೆ, ಹಾಗೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಏನು ಔಟ್ಸೈಡ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಅವರಿಗೂ ಕೂಡ ಸೇರಿರುತ್ತೆ. ಸೊ ಇದನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್, ರೆವೆನ್ಯೂ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ಗಳು ಬರುತ್ತೆ. ಇದನ್ನು ನಾವು ಮುಂದೆ ನೋಡೋಣ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಮೈನಾರಿಟಿ ಇಂಟ್ರೆಸ್ಟ್, ಔಟ್ಸೈಡ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಏನಿದೆ ಅದನ್ನು ಕೂಡ ಕ್ಯಾಲ್ಕ್ಯುಲೇಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್, ಇದಕ್ಕೆ ನಾವು ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ, ಇದನ್ನು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಪ್ರಿಪೇರ್ consolidated statement of assets and liabilities or balance sheet, and we have to prepare notes to the consolidated statements. ಈ ರೀತಿಯಾಗಿ 5 ಸ್ಟೆಪ್ಸ್ಗಳಲ್ಲಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. Dear students, in this class we have discussed about legal requirements for a holding company, and also we have discussed about need and relevance of group accounts, and we have seen the steps involved in consolidation process, and finally we have discussed steps to be followed to solve the problems on holding company accounts. Okay, these are my references. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.